Hello everyone, welcome back to my channel. ತುಂಬಾ highly requested video. ನನ್ನ 3 ತಿಂಗಳ ಬಾಣಂತನ ಹೇಗಿತ್ತು? ನಾನು ಒಂದು ಯೂಟ್ಯೂಬರ್ ಆಗಿರೋದ್ರಿಂದ and also Instagram page ಇದೆ and ಇಬ್ರು ಮಕ್ಕಳು ನಾವು you all know ಅದಿತಿ and little a ಅವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ and also ಬೇರೆ ರೀತಿಯಾದ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಮೈ ಬಾಣಂತನ ಅದನ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ and ನನ್ನ ಜರ್ನಿ ಹೇಗಿತ್ತು ಆಲ್ ಟುಗೆದರ್ ಆಲ್ ಅಲೋನ್ ಅಂತ ಹೇಳ್ಬೋದು ಕಂಪ್ಲೀಟ್ ಒಂದು 3 ತಿಂಗಳ ಬಾಣಂತನನ ಹೇಗೆ ಬ್ಯಾಲೆನ್ಸ್ ಮಾಡಿದೆ ಆ್ಯಂಡ್ ಆಲ್ಸೋ ಥ್ರೂಔಟ್ ದ ಪ್ರೆಗ್ನೆನ್ಸಿ ನಾನು ಯಾರ ಸಪೋರ್ಟನ್ನು ತಗೊಳ್ಳಿಲ್ಲ ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅಂತ ನೀವೆಲ್ಲ ನೋಡಿದ್ದೀರಾ ಆ್ಯಂಡ್ ಆಲ್ಸೋ ಕೆಲವು ವೀಡಿಯೋಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಈ 3 ಮಂತ್ಸ್ ಬಾಣಂತನ ಇದೆಯಲ್ಲ ಸೊ ದಿಸ್ ಇಸ್ ರಿಯಲಿ ಕ್ರೂಷಿಯಲ್ ಅಂತ ಅನ್ಸುತ್ತೆ ಯಾಕಂತಂದರೆ ಈ ಟೈಮಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಿರುತ್ತೆ ನಮ್ಮ ಬಾಡಿಯಲ್ಲಿ ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಸಿ ಸೆಕ್ಷನ್ ಅನ್ನೋದು ನಾರ್ಮಲ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಡೆಲಿವರಿ ಈಸ್ ಆಲ್ಸೋ ಡಿಫ್ರೆಂಟ್ ಬಟ್ ಸಿ ಸೆಕ್ಷನ್ ಈಸ್ ಆಲ್ಸೋ ಡಿಫ್ರೆಂಟ್ ಸೊ ಹೇಗೆ ಎಲ್ಲ ಆಯಿತು ನನಗಂತೂ ತುಂಬ ಖುಷಿ ಇದೆ ಈ ಒಂದು 3 ತಿಂಗಳು ಚೆನ್ನಾಗಿ ಹೋಯಿತು ಈಗ ಹಬ್ಬ 3 ತಿಂಗಳು ಆಗೋಯ್ತಾ ಅಂತ ನಮಗೇನೆ ಸರ್ಪ್ರೈಸ್ ಆಗುತ್ತೆ ಆ್ಯಂಡ್ ಹೇಗೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದನ್ನು ಮಿಸ್ ಮಾಡಬಾರ್ದು ಎಲ್ಲನೂ ಹೇಳಬೇಕು ಅಂತ ಲಿಸ್ಟ್ ಸಹ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಒಂದು ಆಸ್ಪೆಕ್ಟ್ ಬಗ್ಗೆ ಒಂದು ಅಂಶಗಳ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಊಟದ ಬಗ್ಗೆ ಆಹಾರ ನನ್ನ ಬಾಣಂತನದ ಆಹಾರ ಯಾವ ರೀತಿ ಇತ್ತು ಆ್ಯಂಡ್ ಸ್ಕಿನ್ ಕೇರ್ ತುಂಬ ರಿಕ್ವೆಸ್ಟ್ ಇರೋದು ತುಂಬ ಪ್ರಶ್ನೆ ಬರೋದು ನನ್ನ ಸ್ಕಿನ್ ಕೇರ್ ಬಗ್ಗೆ ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಹೇರ್ ಕೇರ್ ಆಲ್ಸೋ ಅದ್ರ ಬಗ್ಗೆನೂ ಹೇಳ್ತೀನಿ ಆ್ಯಂಡ್ ಸಪ್ಲಿಮೆಂಟ್ಸ್ನ ತೊಗೊಳ್ತಿದ್ರಾ ಯಾವ ರೀತಿ ಸಪ್ಲಿಮೆಂಟ್ಸ್ನ ತೊಗೊಳ್ತಿದ್ರಿ ಈಗಲೂ ತೊಗೊಳ್ತಾ ಇದ್ದೀನಿ ಅದ್ರ ಬಗ್ಗೆನೂ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಎಕ್ಸಸೈಸಸ್ ಬಾಣಂತನ ಆದಮೇಲೆ ನಾವು ಎಕ್ಸಸೈಸಸ್ನ ಶುರು ಮಾಡಲೇಬೇಕು ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ ಆ್ಯಂಡ್ ತುಂಬ ಜನ ಮಾತಾಡಲ್ಲ ಇದ್ರ ಬಗ್ಗೆ ಯಾವುದು ಫ್ಯಾಮಿಲಿ ಬಾಂಡಿಂಗ್ ಆಫ್ಟರ್ ಮಕ್ಕಳು ನಮ್ಮ ಮ್ಯಾರೈಟಲ್ ಲೈಫ್ ಏನಿರುತ್ತೆ ಗಂಡ ಹೆಂಡತಿ ಜೀವನ ಅದು ತುಂಬ ಏನಾಗುತ್ತೆ ಎಷ್ಟೊಂದು ಪೇರೆಂಟ್ಸ್ಗಳು ಡಿವೋರ್ಸ್ ಆಗಿರುವಂಥ ಚಾನ್ಸಸ್ ಇದೆ ಬಾಂಡಿಂಗ್ ಕಡಿಮೆ ಆಗಿರುವಂಥ ಚಾನ್ಸಸ್ ಇದೆ ತುಂಬ ಜಗಳ ಆಗುತ್ತೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಆಫ್ಟರ್ ಅದಿತಿ ನನ್ನ ಕೃವಿ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಲಿಟಲ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿದೆ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ ನಿನ್ನೆ ಒಂದು ವೆಬಿನಾರ್ ಸಹ ಅಟೆಂಡ್ ಮಾಡಿದೆ ಇದೇ ರಿಲೇಟೆಡ್ ಪೇರೆಂಟಿಂಗ್ ಆಫ್ಟರ್ ಚಿಲ್ಡ್ರನ್ ಅಂತ ಸೊ ಅದನ್ನು ಸಹ ನನ್ನ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಜಸ್ಟ್ ಪಾಯಿಂಟಲ್ಲಿ ಆ್ಯಂಡ್ ಆಲ್ಸೋ ಲಾಸ್ಟ್ ಮೆಂಟಲ್ ಹೆಲ್ತ್ ನನ್ನ ಸೆಲ್ಫ್ ಕೇರ್ ಯಾವ ರೀತಿ ಇತ್ತು ಸಿನ್ಸ್ ಐ ಮೀನ್ ಯೂಟ್ಯೂಬರ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇರೋದ್ರಿಂದ ಡೈಲಿ ವೀಡಿಯೋಸ್ನ ಮಾಡಬೇಕು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇದೆಲ್ಲ ಒಂದು ಕೆಲಸದ ರೀತಿಯೇ ನಮಗೂ ಓಕೆನಾ ಸೊ content creation is not that easy ಸೊ ಅದನ್ನ ಮಾಡಿಕೊಂಡು ಜೊತೆಗೆ ಇಬ್ರನ್ನ ನೋಡ್ಕೊಳ್ಳೋದು ಯು ಆಲ್ ನೋ ಅದಿತಿ ಇಸ್ ಹೋಮ್ ಸ್ಕೂಲಿಂಗ್ ಚೈಲ್ಡ್ ಸೊ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ನ ಮಾಡಿದೆ ಅದನ್ನ ಎಲ್ಲನೂ ನಾನು ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ಯಾವುದ್ರ ಬಗ್ಗೆ ಮಾತಾಡೋಣ ಅಂತಂದರೆ ನನ್ನ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ ಸೊ ಸ್ಕಿನ್ ಕೇರ್ ನಾನು ನನ್ನ ಬಾಣಂತನದಲ್ಲಿ ಮಾತ್ರ ಮಾಡ್ಕೊಳ್ಳಲ್ಲ ನಾನು ಎವ್ರಿ ಡೇ ನನ್ನ ಸ್ಕಿನ್ ಕೇರ್ನ ನಾನು ಮಾಡ್ಕೊಳ್ತೀನಿ ಪ್ರೆಗ್ನೆನ್ಸಿಯಲ್ಲೇ ಅಂತ ಅಲ್ಲ ಪೋಸ್ಟ್ ಪಾರ್ಟಮಲ್ಲೇ ಅಂತ ಅಲ್ಲ ದಿಸ್ ಸ್ಕಿನ್ ಕೇರ್ ಸ್ಟಾರ್ಟೆಡ್ ನಮ್ಮ ಕಾಲೇಜ್ ಟೈಮಿಂದನೂ ಈ ಒಂದು ಸ್ಕಿನ್ ಕೇರ್ ಶುರು ಆಗಿದ್ದು ಅದನ್ನೇ ಬ್ಯಾಲೆನ್ಸ್ ಪಾಲಿಸ್ಕೊಳ್ತಾ ಬರ್ತಿರೋದು ಸ್ಕಿನ್ ಕೇರ್ಗೆ ಮೊದಲನೇದಾಗಿ ನಮ್ಮ ಆಹಾರ ನಾವು ಏನನ್ನ ಸೇವಿಸ್ತೀವೋ ಅದು ನಮ್ಮ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಹೇರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆಹಾರನ ಒಳ್ಳೆಯ ಆಹಾರ ಆರೋಗ್ಯಕರವಾದ ಆಹಾರ ಒಂದು ಸ್ವಚ್ಛತೆ ಆಹಾರನ ಅಂದರೆ ಕ್ಲೀನ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ತೀವಿ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಎಲ್ಲನೂ ಇರುತ್ತೆ ಆಹಾರದಲ್ಲಿ ನಮ್ಮ ಮನೇಲಿ ಜಾಸ್ತಿ ನಾವು ಸ್ವಲ್ಪ ನಾನ್ ವೆಜ್ನ ಯೂಸ್ ಮಾಡ್ತೀವಿ ತರಕಾರಿ ಸೊಪ್ಪುಗಳನ್ನ ನಾನ್ ವೆಜ್ ತಿಂದೇ ಇರುವಂತಹ ದಿನಗಳಲ್ಲಿ ಬಳಸ್ತೀವಿ ತರಕಾರಿ ಸೊಪ್ಪು ಮತ್ತು ಹಣ್ಣುಗಳನ್ನು ತುಂಬ ಬಳಸ್ತೀವಿ ಅದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದೇ ತುಪ್ಪನ ಬಳಸ್ತೀವಿ ಸೊ ಇದು ನನ್ನ ಒಂದು ಸ್ಕಿನ್ ಕೇರ್ ಹಿಂದೆ ಇರುವಂತಹ ಒಂದು ಹಿಡನ್ ಜೆಮ್ ಅದಾದಮೇಲೆ ನೀರನ್ನು ನಾನು ಜಾಸ್ತಿ ಕುಡಿತೀನಿ 3 ರಿಂದ 4 ಲೀಟ್ರು ಒಂಥರ ನೀರು ಜಾಸ್ತಿ ಕುಡಿತೀನಿ ಆ್ಯಂಡ್ ನನಗೆ ಜಾಸ್ತಿ ನಿಂಬೆಹಣ್ಣಿನ ಜ್ಯೂಸ್ ಇಷ್ಟ ಆಗುತ್ತೆ ತುಂಬ ಇಷ್ಟ ನನಗೆ ಹುಳಿ ಅಂತಂದರೆ ತುಂಬ ಇಷ್ಟ ಸೊ ನಿಂಬೆಹಣ್ಣಿನ ಜ್ಯೂಸು ಸಹ ನಾನು ತುಂಬ ಕುಡಿತೀನಿ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಆರೆಂಜಸ್ನ ತಿಂದಿದೆ ಈಗಲೂ ಸಹ ಆರೆಂಜಸ್ನ ಶುರು ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ನಿಂಬೆಹಣ್ಣಿನ ಜ್ಯೂಸ್ನ ವಾರಕ್ಕೆ ಒಂದು 4-5 ಸಲ ಕುಡಿತಾ ಇರ್ತೀನಿ ತುಂಬ ಇಷ್ಟ ನನಗೆ ಬಾಣಂತನ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಕೋಲ್ಡ್ ಆಗುತ್ತಾ ಏನೂ ಆಗಲ್ಲ ಅದಾದಮೇಲೆ ಎಣ್ಣೆ ಮಸಾಜ್ ನಾನು ಪ್ರತಿದಿನ ಅದಿತಿಗೆ ಲಿಟಲ್ಗೆ ಎಣ್ಣೆ ಮಸಾಜ್ ಮಾಡ್ತೀನಿ ಆವಾಗ ಅವ್ರ ಎಣ್ಣೆ ಏನು ಮಸಾಜ್ ಮಾಡ್ತೀನೋ ಅದನ್ನೇ ನಾನು ಸಹ ಕಂಪ್ಲೀಟ್ ಬಾಡಿಗೆಲ್ಲ ತಲೆಗೆ ಸ್ನಾನ ಮಾಡಿದಾಗ ಕಂಪ್ಲೀಟ್ ಬಾಡಿಗೆಲ್ಲ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದು ಮೈಗೆ ಸ್ನಾನ ಮಾಡಿದಾಗ ಒಂದೊಂದ್ಸಲ ಈಗೀಗ ತಪ್ಪಿಸಿದ್ದೀನಿ 3 ಮಂತ್ಸ್ ಆದಮೇಲೆ ನಾನು ಅಷ್ಟು ಬಾಡಿ ಮಸಾಜ್ ಮಾಡ್ತೀನಿ ಯಾಕಂದರೆ 3 ಮಂತ್ಸ್ ನಮಗೆ ಕ್ರೂಷಿಯಲ್ ಬೇಕೇ ಬೇಕು
ಬಟ್ ಫೇಸ್ ಮಸಾಜ್ ಅಂತೂ ಮಾಡೇ ಮಾಡ್ತೀನಿ. ಹಸಿ ಹಾಲನ್ನ ಹಾಕ್ತೀನಿ, ಹಸಿ ಕೆನೆನ ಹಾಕ್ತೀನಿ, ಅದಾದಮೇಲೆ ಬೆಣ್ಣೆನ ಹಾಕ್ತೀನಿ ನನ್ನ ಒಂದು ಫೇಸ್ಗೆ, ಆ್ಯಂಡ್ ಹರಳೆಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಹಾಕ್ತೀನಿ. ಆಲೂಗೆಡ್ಡೆ ರಸ ಬರುತ್ತಲ್ಲ ಅದನ್ನು ಹಾಕ್ತೀನಿ. ಆಮೇಲೆ ಹಣ್ಣುಗಳ ರಸಗಳನ್ನ ಹಾಕ್ತೀನಿ. ಪಪಾಯ, ವಾಟರ್ ಮೆಲನ್, ನಾವು ಏನೇನು ತಿಂತೀವೋ ಹಣ್ಣುಗಳನ್ನ ಎಲ್ಲಾನು ರಸ ಹಾಕ್ತೀನಿ ನಾನು. ಆಮೇಲೆ ಆ್ಯಪಲ್ನ ಪೀಲ್ ಮಾಡಿದ್ರೆ ಸಿಪ್ಪಿರುತ್ತಲ್ಲ ಅದನ್ನು ಜಸ್ಟ್ ಸ್ಕ್ರಬ್ ಥರ ರಬ್ ಮಾಡ್ತೀನಿ. ಈ ರೀತಿ ಮನೆಯಲ್ಲಿ ಇರುವಂತಹ ಒಂದು ಪದಾರ್ಥಗಳನ್ನ ಬಳಸ್ಕೊಂಡು, ನಾವು ತಿನ್ನುವಂತಹ ಆಹಾರದಲ್ಲಿ ಎಸೆಯೋದಕ್ಕಿಂತ ಅದನ್ನು ಬಳಸ್ಕೊಂಡು ನಾನು ನನ್ನ ಸ್ಕಿನ್ ಕೇರ್ನ ಜಾಸ್ತಿ ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ ನನಗೂ ಅನ್ಸುತ್ತೆ. ಆ್ಯಂಡ್ ಐ ಹ್ಯಾವ್ ರಿಸೀವ್ಡ್ ಮೆನಿ ಕಾಂಪ್ಲಿಮೆಂಟ್ಸ್ ಆಲ್ಸೋ. ಸೊ ಸ್ಕಿನ್ ಕೇರ್ ಇದು ಆಯಿಲ್ ಮಸಾಜ್ ಜಾಸ್ತಿ ಮಾಡಿದ್ದೀನಿ, ಆಹಾರ ಆ್ಯಂಡ್ ತುಪ್ಪ ಜಾಸ್ತಿ ಬಳಸಿದ್ದೀನಿ ಈ ಬಾಣಂತನ ಟೈಮಲ್ಲಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ನನ್ನ ಸ್ಕಿನ್ ಕೇರ್. ಸೊ ಇವಾಗ ಬರೋಣ ಹೇರ್ ಕೇರ್. 3 ತಿಂಗಳಿಂದ ಉದುರೋದಕ್ಕೆ ಶುರು ಆಗಿದೆ. ಲಿಟರಲಿಗೆ 3 ತಿಂಗಳು ಆಗಿದ ತಕ್ಷಣ ಸ್ವಲ್ಪ ಉದುರ್ತಾ ಇತ್ತು. ಇವಾಗ ತುಂಬ ಹಿಂಗೆ ಹೇಳಿದ್ರೆ ಬರುತ್ತೆ, ಬಟ್ ಎಳೆಯೋಕ್ಕಲ್ಲ. ಯಾಕಂದರೆ ಈಗ ತಾನೇ ತಲೆ ಬಾಚಿದ್ದೀನಿ, ಹೊಟ್ಟೆ ಉರಿಯುತ್ತೆ ಕೂದಲು ಹೋಗೋದು ನೋಡಿದ್ರೆ. ಬಟ್ ಸ್ಟಿಲ್ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್, ಒಂದೇ ಬರುತ್ತೆ. ನಾವು ಎಷ್ಟು ಉದುರುತ್ತಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಬೆಳೆಯುವಂತಹ ಕೂದಲಿಗೆ ನಾವು ಪುಷ್ಟಿ ಕೊಡಬೇಕಾಗುತ್ತೆ. ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಏನೇನು ಮಾಡಬೇಕು ತಲೆಗೆ, ಬರುವಂತಹ ಕೂದಲಿಗೆ ಯಾವ ರೀತಿ ಪೌಷ್ಟಿಕಾಂಶ ಕೊಡಬೇಕು ಆ ಆಹಾರ ತಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೇರ್ ಪ್ಯಾಕು, ಹೇರ್ ಮಾಸ್ಕು, ಆ್ಯಂಡ್ ಅದ್ರ ಜೊತೆಗೆ ಹಣ್ಣುಗಳನ್ನ ಯಾವುದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಈ ಟೈಮಲ್ಲಿ. ವೈಟಮಿನ್ ಸಿ ಜಾಸ್ತಿ ತೊಗೊಳ್ಬೇಕು, ಐರನ್ ಸಪ್ಲಿಮೆಂಟ್ಸ್ನ ತೊಗೊಳ್ಬೇಕು. ಸಪ್ಲಿಮೆಂಟ್ಸ್ ಬಗ್ಗೆನೂ ಮಾತಾಡ್ತೀನಿ. ಈ ರೀತಿ ನನ್ನ ಹೇರ್ ಕೇರ್ ಬಗ್ಗೆ ನಾನು ಇದು ಮಾಡ್ತಿದ್ದೀನಿ. ಆ್ಯಂಡ್ ಕೆಲವರು ತಲೆನೇ ಬಾಚಲ್ಲ ಅಂತಂದರೆ ಕಾಂಬೆ ಮಾಡಲ್ಲ, ಬಿಕಾಸ್ ಕೂದಲಿರುತ್ತೆ ಅಂತ. ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ತಲೆಗೆ, ನಿಮ್ಮ ಕೂದಲಿಗೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೀವು ಕಾಂಬ್ ಮಾಡಿದಾಗ, ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಿಗೆ ಒಂದು ಪೌಷ್ಟಿಕಾಂಶ ಸಿಕ್ತಂಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ಎಕ್ಸಸೈಸಸ್ ಅಂತ ಹೇಳಿದ್ನಲ್ಲ, ಯಾವ ಎಕ್ಸಸೈಸಸ್ ಮಾಡ್ತಿದ್ದೀನಿ ಫಾರ್ ಮೈ ಹೇರ್ ಗ್ರೋತ್ ಅಂತಲೂ ಹೇಳ್ತೀನಿ. ಸೊ ಇದು ಹೇರ್ ಕೇರ್ ರುಟೀನ್. ಈಗ ಸ್ವಲ್ಪ ದಿನದಿಂದ ಶುರು ಆಗಿರೋದು, ಅದು ನಡೀತಾ ಇದೆ. ಆ್ಯಂಡ್ ಹೇರ್ ಕಟ್ ಸಹ ಮಾಡಿಸ್ದೆ. ತುಂಬ ಉದ್ದಾಯಿತು ಆಲ್ರೆಡಿ, ಅಂದರೆ ನನ್ನ ಬಮ್ವರೆಗೂ ಬಂದ್ಬಿಟ್ಟಿತ್ತು. ಸೊ ಅದನ್ನು ಫುಲ್ಲು ಶಾರ್ಟ್ ಮಾಡಿಸ್ಬಿಟ್ಟು ಇಷ್ಟೇ ಮಾಡಿಸ್ಬಿಟ್ಟಿದ್ದೀನಿ. ಹಿಂದೆನೂ ಇಷ್ಟೇ ಇದೆ, ಓಕೆನಾ. ಈಗ ನೋಡಿದ್ರೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಬೋದಿತ್ತು ಅಂತ ಅನ್ಸುತ್ತೆ. ಸೊ ಇಷ್ಟು ಕಟ್ ಮಾಡಿಸಿದ್ದೀನಿ. ಯೂಶಲಿ ಹೇರ್ ಫಾಲ್ ಆಗುವಾಗ ಕೂದಲು ಕಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹೇರ್ ಫಾಲ್ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನಗೆ ಯಾವಾಗ ಹೇರ್ ಫಾಲ್ ಆಗುತ್ತೋ ನಾನು ಫುಲ್ಲು ಚಾಪ್ ಮಾಡಿಬಿಡ್ತೀನಿ. ಸೊ ನನಗೆ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಅದು ಒಂದು. ಹೇರ್ ಕೇರ್ ವಿಚಾರದಲ್ಲೇ ನೀರನ್ನು ಸಹ ಜಾಸ್ತಿ ಕುಡಿತೀನಿ. ಬ್ರೆಸ್ಟ್ ಫೀಡಿಂಗಿಗೂ ಹೆಲ್ಪ್ ಆಗುತ್ತೆ, ಆ್ಯಂಡ್ ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತಂದರೆ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡೋಣ. ಸಪ್ಲಿಮೆಂಟ್ಸ್ ತೊಗೊಳ್ತಿದ್ದ ನಾನು, ಹೌದು, ನಾನು ಸಪ್ಲಿಮೆಂಟ್ಸ್ನ ತೊಗೊಳ್ತಿದ್ದೆ. ಎದೆ ಹಾಲು ಹೆಚ್ಚಿಸೋದಕ್ಕೆ ಲ್ಯಾಕ್ಟೇರ್ ಮಾತ್ರೆ ತೊಗೊಳ್ತಿದ್ದೆ. ಬೆಳಗ್ಗೆ ಒಂದು, ಬೆಳಗ್ಗೆ ಒಂದು, ರಾತ್ರಿ ಒಂದು ಲ್ಯಾಕ್ಟೇರ್ ಟ್ಯಾಬ್ಲೆಟ್ ತೊಗೊಳ್ತಿದ್ದೆ. ಹೋಗ್ತಾ ಅಂತಂದರೆ ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದಾಗ ನನಗೆ ನಾನು ಈ ಲ್ಯಾಕ್ಟೇರ್ ಟ್ಯಾಬ್ಲೆಟ್ನ ತೊಗೊಂಡಿದ್ದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನನಗೆ ಸಪ್ಲಿಮೆಂಟ್ ತುಂಬ ಚೆನ್ನಾಗಿತ್ತು. ಅಂತಂದರೆ ಸಪ್ಲಿಮೆಂಟ್ ಅಲ್ಲ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ನನಗೆ ಚೆನ್ನಾಗಿತ್ತು. ನಾನೇನು ಟ್ಯಾಬ್ಲೆಟ್ ಎಲ್ಲ ಏನು ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತಾ ಇರಲಿಲ್ಲ. ಜಸ್ಟ್ ಶತಾವರಿನ ಶುರು ಮಾಡಿದ್ದೆ. ಆ ಶತಾವರಿನ ಕಂಟಿನ್ಯೂ ಮಾಡ್ತಿದ್ದೆ. ಯಾವ ಶತಾವರಿ ಅಂತಂದರೆ ದಿಸ್ ಇಸ್ ಫ್ರಮ್ ಸಿರಿ ಮನೆ ವೆಂಚರ್ಸ್. ಅವರಿಂದನೇ ಇದು 4ನೇ ಬಾಟಲ್ ನನಗೆ ನಾನು ಹೇಳ್ಬೋದು. ಇದನ್ನು ಅಷ್ಟು ಚೆನ್ನಾಗಿದೆ. ಎದೆ ಹಾಲು ಹೆಚ್ಚಿಸೋದಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ. ಆಫ್ಟರ್ ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಸ್ಟಾರ್ಟ್ ಮಾಡಿದಾಗಲೇ, ಏನಕ್ಕಂತಂದರೆ ಲಿಟಲ್ ಎಗೂ ಕಡಿಮೆ ಆಗಬಾರ್ದು, ಆ್ಯಂಡ್ ನಾನು ಕೊಡ್ತಿರುವಂತಹ ಮಗುಗೂ ಕಡಿಮೆ ಆಗಬಾರ್ದು. ಇಬ್ರಿಗೂ ಜಸ್ಟಿಫೈ ಮಾಡಬೇಕಲ್ಲ, ನಾನು ಜಸ್ಟಿಸ್ ಕೊಡಬೇಕಲ್ಲ ಪ್ರಾಪರಾಗಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಶತಾವರಿ ಗ್ರ್ಯಾನ್ಯೂಲ್ಸ್ನ ತೊಗೊಳ್ತಾ ಇದ್ದೀನಿ. ಇದನ್ನೇ ನೀರಿಗೆ ಹಾಕೊಂಡು ಏನು ಕುಡಿಯುವಂಥ ಅವಶ್ಯಕತೆ ಇಲ್ಲ. ಜಸ್ಟು ಈ ರೀತಿ ಒಂದು 2 ಸ್ಪೂನ್ ಬಾಯಿಗೆ ಹಾಕೊಂಡ್ರೆ ಸಾಕು. ನಾನು 2 ಸ್ಪೂನ್ ಏನು ಹಾಕೊಳ್ಳಲ್ಲ. ಅವಾಗ ದಿನಕ್ಕೆ 3 ಸಲನಾದರೂ ತಿಂತೀನಿ. ಸೊ ಸ್ವಲ್ಪನೇ ತಿಂತೀನಿ, ಕ್ಯಾಪ್ಗೆ ಹಾಕೊಂಡು ಜಸ್ಟ್ ತಿಂತೀನಿ. ಅದಿತಿಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಸಪ್ಲಿಮೆಂಟ್ಸಲ್ಲಿ ಇದಂತೂ ಕಂಪಲ್ಸರಿಯಾಗಿ ತೊಗೊಳ್ತೀನಿ. ಅದ್ರ ಜೊತೆಗೆ ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಶುರು ಮಾಡಿದಾಗ ಲ್ಯಾಕ್ಟೇರ್ ತೊಗೊಳ್ತಿದ್ದೆ. ಆ್ಯಂಡ್ ಐರನ್ ಸಪ್ಲಿಮೆಂಟ್ಸ್ನ ನಾನು ಸ್ಟಾಪೇ ಮಾಡಿಲ್ಲ. ನನ್ನ ಪ್ರೆಗ್ನೆನ್ಸಿಲಿ ಕಂಪ್ಲೀಟ್ ಐರನ್ ಇತ್ತಲ್ಲ, ಅದನ್ನು ನಾನು ಡೆಲಿವರಿ ಆಗಿದ್ದು ದಿನ ಅಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಮನೆಗೆ ಬಂದ ಮೇಲೆ ಒಂದು 5-6 ದಿನದಿಂದನೇ ನಾನು ಶುರು ಮಾಡಿದೆ. ಯಾಕೆ ಅಂತಂದರೆ ನನಗೆ ಅನಿಮಿಯಾ ಇದೆ. ಅಂತಂದರೆ ನನಗೆ ರಕ್ತ 5 ಆಗಿಬಿಡುತ್ತೆ, 6 ಆಗಿಬಿಡುತ್ತೆ. ಬಟ್ ನನಗೆ ಗೊತ್ತೇ ಆಗಲ್ಲ. ನಾನು ಸ್ವಲ್ಪ ಫೇರ್ ಇರೋದ್ರಿಂದ ನನಗೆ ರಕ್ತ ಕಡಿಮೆ ಆಗಿದೆ ಅಂತ ಗೊತ್ತಾಗಲ್ಲ. ಅದು ಒಂದು ಪ್ರಾಬ್ಲಮ್ಮು. ಅನಿಮಿಯಾ ಅಂತಂದರೆ ಹುಟ್ಟಿದಾಗ್ಲಿಂದನೂ ಅದು ಒಂಥರ ರಕ್ತ ಕಡಿಮೆ. ನಾನು ಮೋರ್ ಪ್ರಾಬ್ಲಮ್ ಏನು ಅಂತಂದರೆ ಸರಿಯಾಗಿ ಊಟ ಮಾಡಲ್ಲ, ಓಕೆನಾ. ಫಿಕ್ಸ್ಡ್ ಡಯಟ್ ಇರುತ್ತೆ ನಮಗೆ, ಆರೋಗ್ಯವಾದದ್ದೇ ತಿನ್ನೋದು. ಸ್ವಲ್ಪ ನನಗೆ ಮೀಲ್ನ ಮಿಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಸ್ಕಿಪ್ ಮಾಡ್ತೀನಿ. ಸೊ ಅದು ಒಂದು ಇದು ಸರಿಯಾಗಿ ತಿನ್ನಲ್ಲ, ದಟ್ ಈಸ್ ಮೋರ್ ಇದು.
ಅಂದರೆ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ಅನ್ನೋದಕ್ಕಿಂತ ಸರಿಯಾಗಿ ತಿಂದರೆ ಬಂದೇ ಬರುತ್ತೆ. ಸೊ ಅದು ಒಂದು. ನನಗೆ ನೈಟ್ ಹೊತ್ತು ಊಟ ಬಿಡೋಕ್ಕೆ ತುಂಬ ಇಷ್ಟ. ಬಟ್ ಬ್ರೆಸ್ಟ್ ಫೀಡಿಂಗಿಂದ ಬಿಡ್ತಿಲ್ಲ. ಯಾವತ್ತೋ ಒಂದಿನ ಬಿಟ್ಟಿದ್ದೆ, ಕೃವಿ ಹತ್ರ ಸರಿಯಾಗಿ ಉಗಿಸ್ಕೊಂಡೆ, ಅವತ್ತಿಂದ ಬಿಡೋಕ್ಕೆ ಹೋಗ್ತಿಲ್ಲ. ನಮ್ಮಪ್ಪ ಅಮ್ಮನೂ ಅದೇ ನನಗೆ ಹೇಳ್ತಿದ್ದಿದ್ದು, ತಿನ್ನೋದಕ್ಕೆ ನಿನ್ನ ಹತ್ರ ಬಡ್ಕೊಂಡು ಸಾಯ್ಬೇಕಲ್ವ ನಾವು ಅಂತ ಬೈತಾರೆ. ಸೊ ಎಸ್, ಪಾಪ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ತಿನ್ನೋ ವಿಷಯದಲ್ಲೇನೇ ಜಾಸ್ತಿ ಟಾರ್ಚರ್ ಕೊಟ್ಟಿದ್ದೀನಿ. ಬೇರೆ ವಿಷಯಕ್ಕೂ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ಎಸ್. ಸಪ್ಲಿಮೆಂಟ್ ವಿಚಾರದಲ್ಲಿ ಇಷ್ಟೇ. ಐರನ್ ಟ್ಯಾಬ್ಲೆಟ್ಸ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. HP ಅವಾಗವಾಗ ಕಡಿಮೆ ಆಗಿಬಿಡುತ್ತೆ, ನನಗೆ ಜಾಸ್ತಿ ಇನ್ಕ್ರೀಸ್ ಆಗಲ್ಲ. ಐರನ್ ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ನನ್ನ ಬಾಡಿಯಲ್ಲಿ. ಆರೋಗ್ಯ ತೊಂದರೆ ಅನ್ನೋದಕ್ಕಿಂತ ಇದು ಇರೋದ್ರಿಂದ ಈ ಟೈಮಲ್ಲಿ ನನ್ನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟು ಆರೋಗ್ಯವಾಗಿರ್ತೀನಿ, ನಾನಷ್ಟು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಮಕ್ಕಳು ಅಂತಂದರೆ ಈಗ ಅದಿತಿ ಆ್ಯಂಡ್ ಲಿಟಲ್ ಇಬ್ಬರು ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ನಾನು ತುಂಬ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ರಕ್ತ ಕಡಿಮೆ ಆದರೆ ಎನರ್ಜಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಐರನ್ ಸಪ್ಲಿಮೆಂಟ್ಸ್ನ ಇವನ್ ಅದಿತಿಯಲ್ಲಿ ಯಾವುದನ್ನ ತೊಗೊಳ್ತಿದ್ನೋ ಒಂದು ಐರನ್ ಸಪ್ಲಿಮೆಂಟ್, ಅದನ್ನೇ ನನಗೆ ಲಿಟಲ್ ಏನು ಕೊಟ್ಟಿದ್ರು. ಸೊ ಅದಿತಿರಲ್ಲೂ ಕಂಟಿನ್ಯೂ ಮಾಡಿದೆ, ಬಾಣಂತನದ ಪೂರ್ತಿ. ಇವನ್ ಲಿಟಲ್ ಎಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಾನು ಜಾಸ್ತಿ ಹೆಚ್ಚಾಗಿ ತೊಗೊಂಡಿದ್ದು ಗ್ರ್ಯಾನ್ಯುಯಲ್ಸ್. ಯಾವುದು ಅಂತಂದರೆ ಶತಾವರಿ ತೋರಿಸಿದ್ನಲ್ಲ. ಸೊ ಈ ಶತಾವರಿ ಗ್ರ್ಯಾನ್ಯುಯಲ್ಸ್ನ ನಾನು ಜಾಸ್ತಿ ತುಂಬ ನನಗೆ ಇಷ್ಟ ಆ್ಯಂಡ್ ತುಂಬ ಹೆಲ್ಪ್ ಆಯಿತು ನನಗೆ ಇದು. ಅದ್ರ ಜೊತೆಗೆ ಆಹಾರದಲ್ಲಿ ಏನೇನನ್ನು ನಾನು ಬಳಸಿದ್ದೀನಿ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಷ್ಟು ಸಪ್ಲಿಮೆಂಟ್ಸ್ ವಿಚಾರವಾಗಿ. ಬೇರೆ ರೀತಿಯಾದ ಗ್ಯಾಲಕ್ಟೋ ಪೌಡರ್ಸು ಅದೆಲ್ಲ ನಾನು ಯಾವುದು ತೊಗೊಂಡಿಲ್ಲ. ಇದು ಕಂಪ್ಲೀಟ್ ಹೋಮ್ ಮೇಡ್, ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡಿದ್ದು. ದಿಸ್ ಇಸ್ ಫ್ರಮ್ ಸಿರಿಮನೆ ವೆಂಚರ್ಸ್. ನೆಕ್ಸ್ಟ್ ಯಾವುದ್ರ ಬಗ್ಗೆ ಮಾತಾಡೋಣ ಅಂತಂದರೆ ಸ್ಕಿನ್ ಕೇರ್, ಹೇರ್ ಕೇರ್, ಸಪ್ಲಿಮೆಂಟ್ಸ್ ಆಯಿತು. ಎಕ್ಸಸೈಸ್. ಸೊ ಎಕ್ಸಸೈಸ್ ಅಂದರೆ ಸಿಂಪಲ್ ಆಗಿ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಅದಿತಿ ಜೊತೆ ನಾನು ಆಟ ಆಡೋದ್ರಿಂದ ತುಂಬ ಎಕ್ಸಸೈಸ್ ಆಗುತ್ತೆ. ಅದಿತಿಗೆ ಜಿಮ್ನಾಸ್ಟಿಕ್ಸ್ ಎಲ್ಲ ಕಲಿಸ್ತಾ ಇದ್ದೀನಿ ಮನೇಲೇ. ಸಿಂಪಲ್ ಮೂವ್ಮೆಂಟ್ಸು, ಬಾಡಿ ಮೂವ್ಮೆಂಟ್ಸ್. ಸೊ ಅದು ಮಾಡುವಾಗಲೇ ನಂಗೆ ತುಂಬ ಬೆಂಡ್ ಮಾಡಬೇಕಾಗುತ್ತೆ. ತುಂಬ ನನ್ನ ಒಂದು ಫಿಸಿಕಲ್ ಎನರ್ಜಿ ಅಲ್ಲಿ ಹೋಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನನ್ನ ಹೊಟ್ಟೆ ಕಂಪ್ಲೀಟಾಗಿ ಕರ್ಗೆ ಹೋಯಿತು. ನಾನು ಆ್ಯಕ್ಚುಲಿ ಬಟ್ಟೆ ಕಟ್ಟಿದ್ದೀನಿ. ವೇಟ್ ಐ ಶೋ ಯು ಆಲ್. ಕ್ಯಾಮ್ರಾ ಬಾರೋ. ಹಾಂ. ಸೊ ಇವತ್ತು ಹೈ ವೇಸ್ಟ್ ಪ್ಯಾಂಟ್ ಸಹ ಹಾಕ್ಕೊಂಡಿದ್ದೀನಿ ನೋಡಿ. ಸೀರೆ ಕಟ್ಟಿದ್ದೀನಿ ಆದ್ರೂ ನನ್ನ ಹೊಟ್ಟೆ ಫ್ಲ್ಯಾಟೇನೆ. ನಿಮ್ಗೆ ಅನ್ನಿಸ್ತಿದೆ ನಾನು ಸೀರೆ ಕಟ್ಟಿದ್ದೀನಿ ಅಂತ. ಸೀರೆ ಕಟ್ಟಿರೋದ್ರಿಂದ ನಾನು ಸ್ವಲ್ಪ ದಪ್ಪನೇ ಕಾಣಿಸ್ತಾ ಇದ್ದೀನಿ. ಓಕೆ. ಸೊ ಇದರಿಂದ ನನಗೆ ಎಕ್ಸಸೈಸಸ್ ಕಂಪಲ್ಸರಿ ಅಂತ ಐ ಆಮ್ ನಾಟ್ ಫೀಲಿಂಗ್. ಆ್ಯಂಡ್ ಹೆಚ್ಚಿಗೆ ಬಾಡಿ ಮೂಮೆಂಟ್ಸ್ನ ಮಾಡ್ತೀನಿ, ಅದಿತಿ ಜೊತೆ ಆಟ ಆಡ್ತೀನಿ, ಆ್ಯಂಡ್ ಸಿಂಪಲ್ ಆಗಿ ಮನೆಯಲ್ಲಿ ವಾಕ್ ಮಾಡ್ತೀನಿ ಈವ್ನಿಂಗ್ ಟೈಮು. ಸೊ ಅದರಿಂದ ನಾನು ಎಕ್ಸಸೈಸಸ್ ಮಾಡ್ತಿಲ್ಲ. ಏನಾದರೂ ಎಕ್ಸಸೈಸಸ್ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಯಾವ ರೀತಿ ಎಕ್ಸಸೈಸ್ ಮಾಡ್ತಿದ್ದೆ ಅಂತ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಈ ಟೈಮಲ್ಲೂ ಸೆಕ್ಷನ್ ಆದಮೇಲೆ ಯಾವ ಸೇಫ್ ಆಗಿ ಎಕ್ಸಸೈಸಸ್ನ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಾನು ಅದಿತಿ ಟೈಮಲ್ಲಿ ತುಂಬ ಮಾಡಿಬಿಟ್ಟಿದ್ದೆ ಎಕ್ಸಸೈಸ್. ನನಗೂ ಹೊಟ್ಟೆ ಬಂದುಬಿಡುತ್ತೆ ಅನಿಸುತ್ತೆ, ನಾನು ದಪ್ಪ ಆಗಿಬಿಡ್ತೀನಿ ಅನಿಸುತ್ತೆ, ತುಂಬ ಸಣ್ಣ ಆಗಿಬಿಟ್ಟೆ. ನಾನು 45ಅಲ್ಲಿದ್ದೆ ಅದಿತಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ. ಅದಿತಿಗೆ ಒಂದು ವರ್ಷದಲ್ಲೆಲ್ಲ ನಾನು ಆಲ್ರೆಡಿ ಅಗೇನ್ 45ಗೆ ಬಂದ್ಬಿಟ್ಟೆ. ಲಿಟಲ್ ಅಲ್ಲಿ 45 ಶುರು ಮಾಡಿದ್ದು, ಡೆಲಿವರಿ ಟೈಮ್ಗೆ 62 ಆದೆ. ಈಗ 58 ಇದ್ದೀನಿ. ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್ ವೆಯ್ಟ್. ಇಷ್ಟೇ ಇರಬೇಕು ಅಂತ ನಾನೇನು ಹೆಚ್ಚಾಗಿ ಎಕ್ಸಸೈಸ್ ಮಾಡ್ತಿಲ್ಲ, ಚೆನ್ನಾಗಿ ತಿಂತಾ ಇದ್ದೀನಿ. ಹೊಟ್ಟೆಗಂತೂ ಬಟ್ಟೆ ಕಟ್ತೀನಿ. ಅದನ್ನು ಸಹ ಹೇಳ್ತೀನಿ, ಏನನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾನೆ ಇದ್ದೀನಿ ಅಂತ. ಸೊ ಎಕ್ಸಸೈಸಸಲ್ಲಿ ಜಸ್ಟ್ ಎಕ್ಸಸೈಸಸ್ನ ಮಾಡ್ತಿರೋದು. ನಾನು ವಾಕಿಂಗ್ ಮಾಡ್ತಿದ್ದೀನಿ, ಅದಿತಿ ಜೊತೆ ಹೆಚ್ಚಾಗಿ ಫಿಸಿಕಲ್ ಪ್ಲೇ ಆಟ ಆಡ್ತೀವಿ. ತುಂಬ ರಫಲ್ ಟಂಬಲ್ ಪ್ಲೇ ಆಡ್ತೀವಿ, ದಿನ ಎತ್ಕೊಳ್ಳೋದಂತೆ ತುಂಬ ಚೆನ್ನಾಗಿ ಆಟ ಆಡ್ತೀವಿ. ಅದು ಒಂದೇನೆ. ಆ್ಯಂಡ್ ನೆಕ್ಸ್ಟು ಬರೋದಾದರೆ ಬಾಣಂತನದ, ನಾನು ಈ 3 ತಿಂಗಳಲ್ಲಿ ನನ್ನ ಬಾಣಂತನದ ಒಂದು ವಿಚಾರದಲ್ಲಿ ಆಹಾರದ ಬಗ್ಗೆ ಮಾತಾಡ್ತೀನಿ.